ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ವಿಶೇಷ ಏನಂದರೆ, ನೀವೇನಾದರೂ ಆಧಾರ್ ಅಡ್ರೆಸ್ನ HOF ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮಿಂದ ಅಡ್ರೆಸ್ನ ಚೇಂಜ್ ಮಾಡಿದರೆ ನಿಮಗೆ ಕಾರ್ಡ್ ಇನ್ನೂ ಜನ್ರೇಟು ಆಗಿರಲ್ಲ. ಏಕೆಂದರೆ ಅಲ್ಲಿ ಕೆಳಗಡೆ ಒಂದು ರೀಸನ್ ತೋರಿಸ್ತಾ ಇರುತ್ತೆ, ಈ ಥರ ನೀವು ಅಪ್ರೂವಲ್ ಮಾಡಿ ಇಲ್ಲ ರಿಜೆಕ್ಟ್ ಮಾಡಿ ಅಂತ. ಈ ಥರ ಬಂದಾಗ ನೀವು ಯಾವ ರೀತಿ ಇದನ್ನ ಅಪ್ರೂವಲ್ ಮಾಡಿಸ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಸ್ನೇಹಿತರೆ, ನೀವು ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಈ ಥರ ನೀವೇನಾದರೂ HOF ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಆಧಾರ್ ಕಾರ್ಡ್ ಬಳಸ್ಕೊಂಡು ಅಡ್ರೆಸ್ನ ಚೇಂಜ್ ಮಾಡಿದರೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಒಂದು. ಅದು ಸ್ಟೇಟಸ್ ಫಸ್ಟು ಚೆಕ್ ಮಾಡೋಣ. SRN ನಂಬರ್ನ ಹಾಕಿ ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಚನ್ನ ಫಿಲ್ ಮಾಡಿ. ವೆಯ್ಟ್ ಮಾಡಿ ಸ್ನೇಹಿತರೆ, ಫಿಲ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಕೆಳಗಡೆ ಯುವರ್ ರಿಕ್ವೆಸ್ಟ್ ಈಸ್ ಪೆಂಡಿಂಗ್ ವಿತ್ ಯುವರ್ ಹೆಡ್ ಆಫ್ ದಿ ಫ್ಯಾಮಿಲಿ, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಹೆಡ್ ಆಫ್ ದಿ ಫ್ಯಾಮಿಲಿ, ಅಪ್ರೂವ್ ಆರ್ ರಿಜೆಕ್ಟ್ ಅಂತ ಬರ್ತಾ ಇದೆ. ಆ ಥರ ಬರ್ತಾ ಇದ್ದರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ತೋರಿಸ್ಕೊಡ್ತೀನಿ. ನೀವು ಮತ್ತೆ ಡ್ಯಾಶ್ಬೋರ್ಡ್ಗೆ ವಾಪಸ್ಸು ಹೋಗಬೇಕಾಗ್ತದೆ. ಅಲ್ಲಿ ಹೋದ ನಂತರ ಈ ಥರ ನಿಮಗೆ ಹೋಮ್ ಪೇಜ್ ಕಾಣುತ್ತೆ. ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಲಾಗಿನ್ ಡೈರೆಕ್ಟ್ ಮಾಡಿಕೊಂಡ್ರೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಬಂದ ನಂತರ ನೀವು ಅಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ, ಆ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರು HOF ಇರ್ತಾರೆ, ಯಾರು ಆಧಾರ್ ಕಾರ್ಡ್ ಬಳಸ್ಕೊಂಡು ನೀವು ಅಡ್ರೆಸ್ನ ಚೇಂಜ್ ಮಾಡಿರ್ತೀರಿ, ಅವ್ರನ್ನ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಚನ್ನ ಫಿಲ್ ಮಾಡಿ. ಅವ್ರ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇದು ಯಾರು ಆಧಾರ್ ಅಡ್ರೆಸ್ನ ಚೇಂಜ್ ಮಾಡಿದ್ದೀರಿ ಅವ್ರದ್ದಲ್ಲ, ಅದು HOF ಆಗಿರ್ತಾರಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರದ್ದು ಮಾತ್ರ. ಅಲ್ಲಿ ಮಾಡ್ಕೊಂಡಿದ್ದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಅಲ್ಲಿ ನೀವು ಕೆಳಗಡೆ ನೋಡಿದ್ರೆ, ಕೆಳಗಡೆ ಬಂದರೆ ನೀವು ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಮೈ ಹೆಡ್ ಆಫ್ ದಿ ಫ್ಯಾಮಿಲಿ ರಿಕ್ವೆಸ್ಟ್ಸ್ ಅಂತ, HOF ರಿಕ್ವೆಸ್ಟ್ಸ್ ಅಂತ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಹಾಕಿರ್ತೀರಲ್ಲ HOFಗೆ ಫಾರ್ಮ್, ಅದ್ರ ಅಕ್ಲೈನ್ಮೆಂಟಲ್ಲಿ ಇರುತ್ತೆ SRN ನಂಬರು. ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ ನಂತರ ಅಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ವೆಯ್ಟ್ ಮಾಡಿ. ನಂತರ ಇಲ್ಲಿ ಅಕ್ಸೆಪ್ಟ್ ಅಂತ ಬರ್ತಾಯಿದೆ ನೋಡಿ, ಯು ಹ್ಯಾವ್ ಎ ರಿಸೀವ್ಡ್ ರಿಕ್ವೆಸ್ಟ್ ಅಬೌವ್ SRN ನಂಬರ್ ಅಂತ ಈ ಥರ ತೋರಿಸುತ್ತೆ. ನೀವು ನಿಮಗೆ ಈ ಥರ ಬಂದಾಗ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅಡ್ರೆಸ್ ಚೇಂಜ್ ಆಗುತ್ತೆ. ನೀವು ಅಕ್ಸೆಪ್ಟ್ ಮಾಡಿದ ನಂತರ ಈ ಥರ ಒಂದು ಪಾಪಪ್ಸ್ ಹೋಗುತ್ತೆ, ಯು ಹ್ಯಾವ್ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್, ಅಂದರೆ ನಿಮ್ಮ ಅಡ್ರೆಸ್ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ. ಇದಾದ ಒಂದು 3-4 ಡೇಸ್ ಒಳಗೆ ನಿಮ್ಮ ಆಧಾರ್ ಕಾರ್ಡು ಸಕ್ಸಸ್ಫುಲ್ಲಾಗಿ ಅಡ್ರೆಸ್ ಕೂಡ ಚೇಂಜ್ ಆಗುತ್ತೆ. ನಂತರ ನೀವು ಡೌನ್ಲೋಡ್ ಮಾಡಿ ಕಾಪಿನ ಯೂಸ್ ಮಾಡ್ಬೋದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.